ನಮಸ್ಕಾರ ಮೀನರಾಶಿಯವರೇ. ನೀವು ಹೊರಗೆ ನೋಡಲು ಶಾಂತ ಸಾಗರದಂತಿದ್ದರೂ ನಿಮ್ಮೊಳಗೆ ಅನೇಕ ಅಲೆಗಳು ಸದಾ ಎದ್ದಾಡುತ್ತಿರುತ್ತದೆ. ನಿಮ್ಮ ಹೃದಯ ತುಂಬ ಮೃದು, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವವರು ಕಡಿಮೆ. ನೀವು ನಂಬಿದವರು ದೂರವಾದ ಕ್ಷಣಗಳು, ನೀವು ಕೊಟ್ಟ ಪ್ರೀತಿಗೆ ತಕ್ಕ ಪ್ರತಿಫಲ ಸಿಗದ ನೋವು, ಇವೆಲ್ಲವೂ ನಿಮ್ಮ ಮನಸ್ಸಿನ ಆಳದಲ್ಲಿ ಇನ್ನೂ ಮೌನವಾಗಿ ಕಾಡುತ್ತಿದೆ. ಹಲವಾರು ಬಾರಿ ನನ್ನ ಜೀವನದಲ್ಲಿ ಏಕೆ ಇಷ್ಟು ಪರೀಕ್ಷೆಗಳು ಅಂತ ನೀವು ದೇವರನ್ನು ಕೇಳಿಕೊಂಡಿರಬಹುದು. ಕೆಲ ರಾತ್ರಿ ನಿದ್ರೆ ಬಾರದಷ್ಟು ಯೋಚನೆಗಳು ನಿಮ್ಮ ಮನಸ್ಸನ್ನು ಆವರಿಸಿಕೊಂಡಿರಬಹುದು. ಆದರೆ ಕೇಳಿ, ಮೇ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಶುರುವಾಗಲಿದೆ. ಇದು ಸಾಮಾನ್ಯ ಬದಲಾವಣೆ ಅಲ್ಲ, ಇದು ನಿಮ್ಮ ಆತ್ಮವನ್ನೇ ಮತ್ತೆ ಎಬ್ಬಿಸುವ ಕಾಲ. ಇಷ್ಟೊಂದು ದಿನ ನೀವು ಅನುಭವಿಸಿದ ನೋವು, ನಷ್ಟ, ನಿರಾಶೆ ಇವೆಲ್ಲವೂ ವ್ಯರ್ಥವಾಗಿಲ್ಲ. ಅವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿದೆ. ಈಗ ಕಾಲ ನಿಮ್ಮ ಪರವಾಗುತ್ತಾ ಇದೆ. ನೀವು ಮೌನವಾಗಿ ಅತ್ತ ಕಣ್ಣೀರು, ನಿಮ್ಮೊಳಗಿನ ಪ್ರಾರ್ಥನೆ ಇವುಗಳಿಗೆ ಉತ್ತರ ಸಿಗುವ ಸಮಯ ಬಂದಿದೆ. ಮೀನರಾಶಿಯವರ ಪಾಲಿಗೆ ಮೇ ನಂತರದ ದಿನಗಳು ಹೊಸ ಬೆಳಕು ತರುತ್ತದೆ. ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಶಾಂತಿ ನೆಲೆಸುತ್ತದೆ. ಹಣಕಾಸಿನ ಸಮಸ್ಯೆಗಳು ಸ್ವಲ್ಪ ಸ್ವಲ್ಪವಾಗಿ ಸರಿಯಾಗುತ್ತದೆ. ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವ ಒಂದು ಅವಕಾಶ ನಿಮ್ಮ ಬಾಗಿಲಿಗೆ ತಟ್ಟಲಿದೆ. ಅದು ಕೆಲಸದ ರೂಪದಲ್ಲಿರಬಹುದು ಅಥವಾ ಜೀವನ ಬದಲಿಸುವ ಒಬ್ಬ ವ್ಯಕ್ತಿಯ ರೂಪದಲ್ಲಿರಬಹುದು. ಮುಖ್ಯವಾಗಿ ನೀವು ಮತ್ತೆ ನಿಮ್ಮನ್ನೇ ನಂಬೋದು ಶುರು ಮಾಡ್ತೀರಾ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ನಿಮ್ಮ ಹೃದಯ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ತೋರಿಸಬೇಡಿ. ನಿಮ್ಮ ಕನಸುಗಳು, ನಿಮ್ಮ ಯೋಜನೆಗಳು ಇವುಗಳನ್ನು ಕಾಪಾಡಿ. ಮೀನರಾಶಿಯವರ ಶಕ್ತಿ ಅವರ ಭಾವನೆಗಳಲ್ಲಿದೆ, ಆದರೆ ಅದೇ ಸಮಯದಲ್ಲಿ ಅವರ ದೌರ್ಬಲ್ಯವೂ ಆಗಬಹುದು. ಆದ್ದರಿಂದ ನಿಮ್ಮ ಭಾವನೆಗಳ ಮೇಲೆ ಸ್ವಲ್ಪ ಹಿಡಿತ ಇಟ್ಟುಕೊಳ್ಳಿ. ಎಲ್ಲರನ್ನೂ ನಂಬುವ ಗುಣವನ್ನು ಸ್ವಲ್ಪ ಕಡಿಮೆ ಮಾಡಿ. ಮೇ ನಂತರದ ಈ ಅವಧಿ ನಿಮಗೆ ಒಂದು ಪುನರ್ಜನ್ಮದಂತೆ. ನೀವು ನಿಧಾನವಾಗಿ ನಿಮ್ಮ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳುತ್ತೀರಿ. ನೀವು ಹಿಂದೆ ಬಿದ್ದಿದ್ದ ಜಾಗದಿಂದಲೇ ಮತ್ತೆ ಎದ್ದು ನಿಲ್ಲುತ್ತೀರಿ. ಆದರೆ ಈ ಬಾರಿ ಇನ್ನಷ್ಟು ಜ್ಞಾನ, ಶಕ್ತಿ ಮತ್ತು ಅನುಭವದೊಂದಿಗೆ. ನಿಮ್ಮ ಮೌಲ್ಯವೇ ನಿಮ್ಮ ಶಕ್ತಿಯಾಗುತ್ತದೆ. ನಿಮ್ಮ ಸಹನೆ ನಿಮ್ಮ ಗೆಲುವಿನ ದಾರಿಯಾಗುತ್ತದೆ. ಆದರೆ ಒಂದು ವಿಷಯ ಸ್ಪಷ್ಟವಾಗಿ ಇದೆ, ಈ ಅವಕಾಶವನ್ನು ಹಿಡಿಯಬೇಕಾದರೆ ನೀವು ನಿಮ್ಮ ಒಳಗಿನ ಗೊಂದಲವನ್ನು ಮೊದಲು ನಿಯಂತ್ರಿಸಬೇಕು. ಮೀನರಾಶಿಯವರ ದೊಡ್ಡ ಶಕ್ತಿ ಅವರ ಹೃದಯ, ಆದರೆ ಅದೇ ಸಮಯದಲ್ಲಿ ಅದು ಅವರ ದೊಡ್ಡ ಪರೀಕ್ಷೆಯೂ ಆಗುತ್ತದೆ. ಆದ್ದರಿಂದ 2026ರಲ್ಲಿ ನೀವು ಗೆಲ್ಲಬೇಕು ಅಂದರೆ ನಿಮ್ಮ ಭಾವನೆಗಳ ಮೇಲೆ ಹಿಡಿತ ಇರಬೇಕು. ಎಲ್ಲರನ್ನೂ ನಂಬುವ ಗುಣ ಸ್ವಲ್ಪ ಕಡಿಮೆ ಮಾಡಬೇಕು. ಈಗೋ ಅಸಲಿ ವಿಷಯ. ಮೇ ನಂತರ ಮೀನರಾಶಿಯವರು ಅದೃಷ್ಟವನ್ನು ಸೆಳೆಯಲು ಪಾಲಿಸಬೇಕಾದ 5 ಸರಳ ಆದರೆ ಪರಿಣಾಮಕಾರಿ ಪರಿಹಾರಗಳು ಇದೆ ನೋಡಿ. ರಹಸ್ಯ ನಂಬರ್ 1, ಶುಕ್ರವಾರದ ನೀರಿನ ಶಾಂತಿ ತಂತ್ರ. ಪ್ರತಿ ಶುಕ್ರವಾರ ಬೆಳಿಗ್ಗೆ 1 ಗ್ಲಾಸ್ ಸ್ವಚ್ಛ ನೀರಿಗೆ ಸ್ವಲ್ಪ ಕರ್ಪೂರ ಹಾಕಿ ಆ ನೀರನ್ನು ತುಳಸಿ ಗಿಡಕ್ಕೆ ಅರ್ಪಿಸಿ. ಇದು ನಿಮ್ಮ ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡಿ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಧನ ಪ್ರವಾಹವನ್ನು ಹೆಚ್ಚಿಸುತ್ತದೆ. ರಹಸ್ಯ ನಂಬರ್ 2, ಉತ್ತರ ದಿಕ್ಕಿನ ದೀಪ. ಸಂಜೆ ಸಮಯದಲ್ಲಿ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಒಂದು ಸಣ್ಣ ದೀಪ ಹಚ್ಚಿ. ಉತ್ತರ ದಿಕ್ಕು ಕುಬೇರನ ದಿಕ್ಕು ಅಂತ ಹೇಳಲಾಗುತ್ತದೆ. ಈ ದೀಪ ನಿಮ್ಮ ಮನೆಗೆ ಧನಾಕರ್ಷಣೆಯನ್ನು ಹೆಚ್ಚಿಸುತ್ತದೆ ಮತ್ತು ನಿಂತಿರುವ ಹಣದ ದಾರಿಗಳನ್ನು ತೆರೆದಿಡುತ್ತದೆ. ರಹಸ್ಯ ನಂಬರ್ 3, ಗುರುವಾರದ ಹಳದಿ ದಾನ. ಪ್ರತಿ ಗುರುವಾರ ಹಳದಿ ಬಣ್ಣದ ವಸ್ತು ಅಂದರೆ ಅರಶಿನ, ಬಾಳೆಹಣ್ಣು, ಚನ್ನ ದಾಲ್ ದಾನ ಮಾಡಿ. ಇದು ನಿಮ್ಮ ಗ್ರಹ ದೋಷವನ್ನು ಕಡಿಮೆ ಮಾಡಿ ಭಾಗ್ಯವನ್ನು ಬಲಪಡಿಸುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುವ ವೇಗ ಹೆಚ್ಚಾಗುತ್ತದೆ. ರಹಸ್ಯ ನಂಬರ್ 4, ಕನಸುಗಳನ್ನು ರಹಸ್ಯವಾಗಿಡಿ. ನೀವು ಮಾಡುವ ಯೋಜನೆಗಳು, ನಿಮ್ಮ ಕನಸುಗಳು ಇವನ್ನೆಲ್ಲ ಎಲ್ಲರಿಗೂ ಹೇಳಬೇಡಿ. ಮೀನರಾಶಿಯವರಿಗೆ ಮೌನವೇ ಶಕ್ತಿ. ನೀವು ಎಷ್ಟು ಮೌನವಾಗಿ ಕೆಲಸ ಮಾಡ್ತೀರೋ ಅಷ್ಟು ವೇಗವಾಗಿ ಯಶಸ್ಸು ಬರುತ್ತದೆ. ರಹಸ್ಯ ನಂಬರ್ 5, ನಿದ್ರೆಗೂ ಮುನ್ನ ಪ್ರಾರ್ಥನೆ. ಪ್ರತಿ ರಾತ್ರಿ ಮಲಗುವ ಮುನ್ನ 2 ನಿಮಿಷ ಕಣ್ಣು ಮುಚ್ಚಿ ಓಂ ನಮೋ ನಾರಾಯಣಾಯ ಅಂತ ಜಪ ಮಾಡಿ. ಇದು ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕುತ್ತದೆ.
ಸ್ನೇಹಿತರೆ, ಮೇ ನಂತರದ ಈ ಸಮಯ ಮೀನರಾಶಿಯವರಿಗೆ ಒಂದು ಚಿನ್ನದ ಅವಕಾಶ. ನೀವು ಇಷ್ಟೊಂದು ದಿನ ಅತ್ತ ಕಣ್ಣೀರು ಈಗ ನಗುವಾಗಿ ತಿರುಗೋ ಸಮಯ ಬಂದಿದೆ. ನೀವು ತಾಳ್ಮೆಯಿಂದ, ಶಾಂತವಾಗಿ, ನಂಬಿಕೆಯಿಂದ ಮುಂದುವರಿದರೆ ನಿಮ್ಮ ಜೀವನ ನಿಧಾನವಾಗಿ ಬೆಳಕಿನ ದಾರಿಗೆ ಬರುತ್ತದೆ. ಇದು ನಿಮ್ಮ ಪುನರ್ಜನ್ಮದ ಆರಂಭ. ಧೈರ್ಯವಾಗಿ ಮುನ್ನಡೆಯಿರಿ. ಶುಭವಾಗಲಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.